ವಿಶ್ವದ ಅತ್ಯಂತ ಸುಂದರ ಕಟ್ಟಡ ವಿಧಾನಸೌಧ ಪ್ರಜಾಪ್ರಭುತ್ವದ ದೇಗುಲ ರಾಜ್ಯದ ರಾಜಕೀಯ ಆಡಳಿತಾತ್ಮಕ ಶಕ್ತಿ ಕೇಂದ್ರ ವಿಧಾನಸೌಧ ನೋಡ ಬಯಸುವವರಿಗೆ ಅದ್ಭುತ ಅವಕಾಶ. ಸರ್ಕಾರವೇ ಈಗ ವಿಧಾನಸೌಧದ ವೀಕ್ಷಣೆಗೆ ಇಂದಿನಿಂದ ಗೈಡೆಡ್ ಟೂರ್ ಆರಂಭಿಸಿದೆ. ದೂರದಿಂದಲೇ ನೋಡಿ ಫೋಟೋ ಕ್ಲಿಕ್ಕಿಸಿ ಸಂತಸ ಪಡುತ್ತಿದ್ದವರಿಗೆ ಈಗ ಒಳಗಡೆ ಸುತ್ತಾಡುವ ಭಾಗ್ಯ ಕಲ್ಪಿಸಿದೆ. ರಾಜ್ಯದ ಶಕ್ತಿ ಸೌಧ ಇನ್ಮುಂದೆ ಜನರ ವೀಕ್ಷಣೆಗೆ ಮುಕ್ತ. ಇಂದಿನಿಂದ ವಿಧಾನಸೌಧ ಗೈಡೆಡ್ ಟೂರ್ ಆರಂಭ. ರಾಷ್ಟ್ರಪತಿ ಭವನದಂತೆ ಪ್ರವಾಸಿ ತಾಣವಾದ ವಿಧಾನಸೌಧ ಬೆಂದಕಾಳೂರಿನ ಹೆಗ್ಗುರುತು. ರಾಜ್ಯದ ಆಡಳಿತ ಶಕ್ತಿ ಸೌಧ ಅಂತಾನೆ ಕರೆಸಿಕೊಳ್ಳುವ ವಿಧಾನಸೌಧ ಈಗ ಪ್ರವಾಸಿ ತಾಣ. ಹೌದು, ಇಲ್ಲಿಯವರೆಗೂ ಕೇವಲ ಗೇಟ್ ಹೊರಭಾಗದಿಂದ ರಸ್ತೆಯಿಂದ ಕಾಣಿಸುತ್ತಿದ್ದ ವಿಧಾನಸೌಧ ಇನ್ಮುಂದೆ ಪ್ರವಾಸಿ ಸ್ಥಳ. ಗೈಡೆಡ್ ಟೂರ್ ಹೆಸರಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಇಂದಿನಿಂದ ಸರ್ಕಾರ ಅವಕಾಶ ನೀಡಿದೆ. ಇನ್ಮುಂದೆ ವಿಧಾನಸೌಧದ ಒಳಗೆ ಹೋಗಿ ಭವ್ಯ ಐತಿಹಾಸಿಕ ಕಟ್ಟಡವನ್ನ ಕಣ್ತುಂಬಿಕೊಳ್ಳಬಹುದು. ಬೇಕಾದಷ್ಟು ಚಂದದ ಫೋಟೋಗಳನ್ನ ನೀವು ಕ್ಲಿಕ್ಕಿಸಿಕೊಳ್ಳಬಹುದು. ವಿಧಾನಸೌಧ ಗೈಡೆಡ್ ಟೂರ್ಗೆ ಇಂದು ಚಾಲನೆ ಕೊಡಲಾಯಿತು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಸ್ಪೀಕರ್ ಖಾದರ್ ಹಾಗೂ ಪರಿಷತ್ ಸಭಾಪತಿ ಹೊರಟ್ಟಿ ಗೈಡೆಡ್ ಟೂರ್ ಉದ್ಘಾಟಿಸಿದರು. ಈ ಭವ್ಯ ವಿಧಾನಸೌಧವನ್ನು ಶೈಕ್ಷಣಿಕ ಪ್ರವಾಸಕ್ಕಾಗಿ ವಿಶೇಷ ಒತ್ತು ಕೊಟ್ಟು ಈ ದೇಗುಲವನ್ನು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ತೆರೆದಿಡಬೇಕು ಅಂತ ಹೇಳಿ ಸೂಟಿ ಇದ್ದ ಕಾಲದಲ್ಲಿ ಸರ್ಕಾರದ ರಜೆ ದಿನಗಳು ಅವತ್ತು ಈ ಒಂದು ಕಟ್ಟಡವನ್ನು ಪ್ರವಾಸಕ್ಕೆ ಗೈಡೆಡ್ ಟೂರ್ಗೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಕಳೆದ 75 ವರ್ಷಗಳಿಂದ ಆಡಳಿತಾತ್ಮಕ ಕಾರ್ಯಗಳಿಗಷ್ಟೇ ಸೀಮಿತವಾಗಿದ್ದ ವಿಧಾನಸೌಧ ಇನ್ಮುಂದೆ ಪ್ರೇಕ್ಷಣೀಯ ಸ್ಥಳದ ಸಾಲಿಗೆ ಸೇರ್ಪಡೆಯಾಗಿದೆ. ವಿಧಾನಸೌಧ ಟೂರ್ ಗೈಡ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ವಿಧಾನಸೌಧ ವೀಕ್ಷಣೆ ಭಾಗ್ಯ. ಜೂನ್ 1ರಿಂದ ವಿಧಾನಸೌಧ ಪ್ರವಾಸ ಶುರುವಾಗಲಿದೆ. ಪ್ರತಿ ಭಾನುವಾರ 2ನೇ ಹಾಗೂ 4ನೇ ಶನಿವಾರದಂದು ವಿಧಾನಸೌಧ ಗೈಡೆಡ್ ಟೂರ್ಗೆ ಅವಕಾಶ ಇದೆ. ಕೆಎಸ್ಟಿಡಿಸಿ ಕೋ ಆಕ್ಟಿವಿಟೀಸ್ ವೆಬ್ಸೈಟ್ನಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡಬೇಕು. ಪ್ರವಾಸಿಗರಿಗೆ ತಲಾ ₹50 ಪ್ರವೇಶ ಶುಲ್ಕ ವಿಧಿಸಲಾಗಿದೆ. ಎಸ್ಎಸ್ಎಲ್ಸಿ ವರೆಗಿನ ವಿದ್ಯಾರ್ಥಿಗಳಿಗೆ ಪ್ರವೇಶ ಉಚಿತ. ಬೆಳಿಗ್ಗೆ 8ರಿಂದ ಸಂಜೆ 5 ಗಂಟೆಯವರೆಗೆ ವಿಧಾನಸೌಧ ಟೂರ್ ಇರಲಿದೆ. ದಿನಕ್ಕೆ 10 ಬ್ಯಾಚ್ಗೆ ಮಾತ್ರ ಅವಕಾಶ. ಪ್ರತಿ ಬ್ಯಾಚ್ನಲ್ಲಿ 30 ಜನ ಇರಲಿದ್ದಾರೆ. ಪ್ರತಿ ಬ್ಯಾಚ್ಗೂ 1.5 ಗಂಟೆ ಮಾತ್ರ ಸಮಯ ಇರಲಿದೆ. ಸದ್ಯಕ್ಕೆ 10 ಜನ ಗೈಡ್ಗಳು ವಿಧಾನಸೌಧದ ಭವ್ಯತೆ, ಪರಂಪರೆ, ಇತಿಹಾಸ, ಕಟ್ಟಡ ಶೈಲಿ, ಅಧಿವೇಶನಗಳ ಬಗ್ಗೆ ವಿವರಣೆ ಕೊಡ್ತಾರೆ. 20 ನಿಮಿಷ ಮುಂಚೆ ಟೂರ್ ಆರಂಭಕ್ಕೂ ಮುನ್ನ ಹಾಜರಿರಬೇಕು. ಸರ್ಕಾರ ವಿತರಿಸಿರುವ ಯಾವುದಾದರೂ ಒಂದು ಗುರುತಿನ ಚೀಟಿ ತರಬೇಕು. ನಿಗದಿತ ಸ್ಥಳದಲ್ಲಿ ಮಾತ್ರ ಫೋಟೋ ತೆಗೆಯಲು ಅವಕಾಶ ಇದೆ. ವಿಧಾನಸೌಧ ಸರ್ವ ಜನರ ಸೊತ್ತಾಗಿದೆ. ಅದಕ್ಕೆ ಅಲ್ಲಿಗೆ ಬರಲಿಕ್ಕೆ ಸರ್ವರಿಗೆ ಅವಕಾಶ ಕೊಡಬೇಕು ಮತ್ತು ಇದರ ಮಾಹಿತಿ ಸರ್ವರಿಗೆ ಸಿಗಬೇಕು, ಒಂದು ಪ್ರಯೋಜನ ಆಗಬೇಕು ಮತ್ತು ಇದು ಕೂಡ ಇನ್ನು ವೈಭವೀಕರಣ ಆಗುವಂಥ ವಿಚಾರ ಆಗಬೇಕು. ನಾವು ನಮ್ಮ ಇಲಾಖೆ, ನಮ್ಮ ವಿಧಾನ ಮಂಡಲ ಮತ್ತು ನಾವು ಪ್ರವಾಸೋದ್ಯಮ ಮೇಲೆ ಚರ್ಚೆ ಮಾಡಿಕೊಂಡು ಅದಕ್ಕೆ ಒಂದು ರೂಪರೇಷಣೆ ಹಾಕಿಕೊಂಡು ಇವತ್ತು ನಾವು ವಿದ್ಯುತ್ ಅಲಂಕಾರ ಕೂಡ ನಾವು ಮಾಡಿದ್ದೇವೆ. ಇನ್ಯಾಕ್ ತಡ ಮತ್ತೆ ವಿಧಾನಸೌಧದ ಒಳಗೆ ಹೋಗಲು, ಅದರ ಇತಿಹಾಸ ತಿಳಿದುಕೊಳ್ಳಲು ಗೇಟ್ ರೆಡಿ. ಆದರೆ ಪ್ರವಾಸಕ್ಕೆ ಹೋಗೋರು ಪ್ರಜಾಪ್ರಭುತ್ವದ ದೇಗುಲವಾಗಿರುವ ವಿಧಾನಸೌಧದಲ್ಲಿ ಸ್ವಚ್ಛತೆ ಮತ್ತು ಸಭ್ಯ ನಡವಳಿಕೆಗೆ ಆದ್ಯತೆ ಕೊಡಿ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.